यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। बकाया बिल्स को लेकर कॉन्ट्रैक्टर्स का प्रदर्शन। आज शहर बीजापुर में बीजापुर जिला कॉन्ट्रैक्टर्स एसोसिएशन की ओर से महानगर पालिका की ओर से बकाया बिल न देने का आरोप लगाते हुए शहर बीजापुर के श्री सिद्धेश्वर मंदिर, गांधी चौक, बसवेश्वर सर्कल, डॉक्टर बाबा साहब अंबेडकर सर्कल से होते हुए बीजापुर जिला अधिकारी ऑफिस पहुंचकर जिला अधिकारी के जरिए राज्यपाल को मनीपत्र देकर इनके बकाया बिल्स अदा करने का आग्रह किया गया। इस अवसर पर बड़ी तादाद में बुलडोज़र, ट्रैक्टर्स और कंस्ट्रक्शन में यूज़ होने वाले कई मशीनों को लेकर कॉन्ट्रैक्टर्स जिला अधिकारी ऑफिस पहुंचे। इस मौके पर बात करते हुए कई कॉन्ट्रैक्टर्स ने अपनी बात रखी। ಬೃಹತ್ ನೀರಾವರಿ ಇಲಾಖೆ 10,000 ಕೋಟಿ ಇದೆ. ಆಮೇಲೆ ಸ್ಲಮ್ ಬೋರ್ಡ್ ಇರಬಹುದು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇರಬಹುದು, ಇನ್ನಿತರ ಹೌಸಿಂಗ್ ಬೋರ್ಡ್ ಇರಬಹುದು, ಇನ್ನಿತರ ಎಲ್ಲಾ ಇಲಾಖೆ ಸೇರಿ 8,000 ಕೋಟಿ. ಒಟ್ಟು ಹೀಗೆ ಟೋಟಲ್ 25,000 ಕೋಟಿ ಮೇಲೆ ಬಾಕಿ ಇದೆ. ಬರೀ ಉತ್ತರ ಕರ್ನಾಟಕ ರಾಜ್ಯದ ಹಿಡಿದು ಬಿಟ್ರೆ ನೀವು 50,000 ಕೋಟಿ ಮೇಲೆ ಇದೆ. ಈಗ ಆಕ್ಚುಲಿ ಸ್ಟೇಟ್ ನವರು ಹೇಳಿದ್ರು 32,000 ಕೋಟಿ ಬಾಕಿ ಐತೆ ಅಂತ ರಾಜ್ಯದ. ನಾನು ಉತ್ತರ ಕರ್ನಾಟಕದ ಎಲ್ಲಾ ಕಡೆ ರಿಯಲಿಸ್ಟಿಕ್ ನಂಬರ್ಸ್ ತಗೊಂಡ್ರೆ 25,000 ಕೋಟಿ ಬರೀ ನಮ್ಮ ಉತ್ತರ ಕರ್ನಾಟಕದಷ್ಟೇ 25,000 ಕೋಟಿ ಮೇಲಿದೆ. ಅಂದ್ರೆ ಟೋಟಲ್ ರಾಜ್ಯದವ್ರು 50,000 ಕೋಟಿ ಮೇಲೆ ಹೋಗ್ತದೆ, 50ರಿಂದ 60,000 ಕೋಟಿ. ಈಗ ನಮ್ಮಲ್ಲಿ ಈ ಕೊಡ್ತೇವೆ ಆ ಕೊಡ್ತೇವೆ ಅಂತ ಎಲ್ಲ ಇಲಾಖೆ ಹೇಳ್ತೇವೆ. ಬೃಹತ್ ನೀರಾವರಿ ಇಲಾಖೆ ಇರ್ಬೋದು, ಆಮೇಲೆ ಸಣ್ಣ ನೀರಾವರಿ ಇಲಾಖೆ ಬರುವುದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆದವರು ಸುಮ್ಮನೆ ಮೂಗಿ ತಪ್ಪ ಹಚ್ಚೋ ಕೆಲಸ ಮಾಡಕತ್ತಾರ. ಈಗ ಬರ್ತೈತಿ, ಇನ್ನು 2 ತಿಂಗಳಿಗೆ ಬರ್ತೈತಿ, 2 ತಿಂಗಳಿಗೆ ಬರ್ತೈತಿ. 2 ತಿಂಗಳ 3 ತಿಂಗಳಿಗೆ ಒಮ್ಮೆ 10% ಬರ್ತೈತಿ ಅಥವಾ 5% ಬರ್ತೈತಿ. ಅಷ್ಟರವರೆಗೆ ಅಷ್ಟು ಬಿಲ್ಲ ಬಂದ್ಬಿಟ್ಟಿರ್ತಾವ, ಇನ್ನು ಹೆಚ್ಚಿಗೆ ಬಂದಿರ್ತಾವ. ಹೀಗಾಗಿ ಸುಮಾರು ನಾವು ನೋಡಾಕತ್ತದ್ದು 4 ವರ್ಷದಿಂದ 25,000ರಿಂದ 30,000 ಕೋಟಿ ಒಳಗೆ ರೇಂಜ್ನಾಗ ಬಾಕಿ ಅದಾವ. ಕಡಿಮೆ ಆಗಾಗತ್ತೇ ಇಲ್ಲ. ಯಾಕಂದ್ರೆ ಒಂದು 10% ಸಂಘದ ಬೃಹತ್ ಹೋರಾಟದ ಪ್ರತಿಭಟನೆಯಲ್ಲಿ ಸಾಕಷ್ಟು ಊರಿಂದ ಎಲ್ಲ ಗುತ್ತಿಗೆದಾರರು ಮತ್ತು ಕೆಲಸಗಾರರು ಬಂದಿದ್ದೀರಿ. ಈ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಸಾಕಷ್ಟು ಇಲ್ಲಿ ಹಿರಿಯರು ಮಾತಾಡಿದ್ದಾರೆ. ನಾವು ತೆರಿಗೆ ಕಟ್ಟಿ ನಿಮ್ಮ ಹತ್ರ ಭಿಕ್ಷಾ ಬಿಡು ಪಳೆ ಬಂದದ. ಒಂದು, ನಾನು ಇಲ್ಲಿ ರಾಜಕೀಯವಾಗಿ ಬಂದಿಲ್ಲ, ಗುತ್ತಿಗೆದಾರ ಏನ್ ನೋವಿದೆ ಆ ನೋವನ್ನು ನೋಡಿ ಬಂದಿದ್ದೀನಿ ನಾನು. ಯಾಕಂದ್ರೆ ನಾವು ಮಹಾನಗರ ಪಾಲಿಕೆಯಲ್ಲಿ ಅವ್ರ ಕಡೆಯಿಂದ ಕೆಲಸ ಯಾವ ರೀತಿ ತಗೊಂಡಿದ್ದೀವಿ. ಅವ್ರು ಹಗಲಿಗೂ ದುಡಿತಾರ. ಅವರು ಬಿಸಿಲು, ಗಾಳಿ, ಮಳೆ ಅನ್ನೋದೇ. ಒಬ್ಬ ಗುತ್ತಿಗೆದಾರ ಹಿಂದೆ ಕನಿಷ್ಠ 50ರಿಂದ 100 ಮಂದಿ ಅವಲಂಬಿತಿರ್ತಾರ. ಅವ್ರ ಮಕ್ಕಳು ಶಾಲೆ ಫೀ ಕಟ್ಟೋದಾಗಲ್ತು, ಬ್ಯಾಂಕಿನವರು ಸಾಲಗಾರ ಮನೆಗೆ ಬರಾಕತ್ತಾರ. ತದನಂತರ ಅವ್ರಿಗೆ ಯಾರಿಗಾರ ಮನೆ ಆರಾಮ್ ತಪ್ಪರೆ ಹಾಸ್ಪಿಟಲ್ ದುಡ್ಡು ಕಟ್ಟೋದಾಗ್ತಾ ಇಲ್ಲ. ಮತ್ತು ಅವ್ರು ತೆಗೆದುಕೊಂಡ ವಾಹನಗಳನ್ನ, ಯಾವುದೇ ವಾಹನ ಇರಲಿ, ವಾಹನ ಕಂತು ಕಟ್ಟೋದಾಗಲ್ಲ. ಈ ರೀತಿ ಪರಿಸ್ಥಿತಿ ಅವ್ರು ಇದ್ದಾಗ ನೀವು AC ರೂಮಲ್ಲಿ ಕುತ್ಕೊಂಡು ರಾಜಕಾರಣಿಗಳು ನಾಟಕ ಮಾಡೋದು ಬೇಡ. ದಯವಿಟ್ಟು ಬರೀಲಿ. ಆ ಬಿಸಿಲಿನಲ್ಲಿ ಗುತ್ತಿಗೆ ತೆಗೆದುಕೊಳ್ಳುವಂತ ತ್ರಾಸು, ತೊಂದರೆ, ಅವ್ರ ನೋವು ಎಲ್ಲ ಬಂದ್ಬಿಟ್ಟು ನೀವು ಮಾತಾಡ್ರಿ. ನೀವು AC ರೂಮಲ್ಲಿ ಕುತ್ಕೊಂಡು ಆಶ್ವಾಸನೆ ಕೊಡಬೇಕಾಗಿಲ್ಲ. ನಾವು ಇದಕ್ಕೆ ಇಲ್ಲಿವರೆಗೆ ತಡ್ಕೊಂಡಿದ್ದಾರೆ ನಮ್ಮ ಗುತ್ತಿಗೆದಾರರು. ಇನ್ನು ಮುಂದೆ ಸಹನೆ ಕಟ್ಟೆ ಹೊಡಿಬಾರ್ದಪ್ಪ ಅಂದ್ರೆ ನೀವು ಇದಕ್ಕೇನಾದ್ರು ಸೂಕ್ತ ಪರಿಹಾರ ಆಗಬೇಕು. ಮತ್ತು ಆದಷ್ಟು ಬೇಗ ನೀವೇನಾದ್ರು 10%, 5% ಕೊಟ್ಟರೆ ಇದಕ್ಕೆ ಕೆಲಸ ಆಗಿಲ್ಲ. ಇವತ್ತು ಕರ್ನಾಟಕದಲ್ಲಿ ಮೂಲೆ ಮೇಲೆ ಎಲ್ಲ ರಾಜಕಾರಣಿಗಳು, ಎಲ್ಲ ವ್ಯಕ್ತಿಗಳು ಆರಾಮಿದ್ದಾರೆ, ಮನೆಗೆ ಸುರಕ್ಷಿತವಾಗಿ ಮೂಡ್ತಾರೆ. ಅದು ಗುತ್ತಿಗೆದಾರ ಕಾರಣ ಅಂತ ಹೇಳ್ತೀವಿ ನಾವು. ಅವ್ರು ಒಳ್ಳೆ ರೀತಿಯ ರಸ್ತೆಗಳು ಬೆಳೆದಾರ, ಬ್ಯಾರಿಕೇಡ್ ಬೆಳೆದಾರ, ಒಳ್ಳೆ ಫುಟ್ಪಾತ್ ಬೆಳೆದಾರ. ಇಷ್ಟೆಲ್ಲವನ್ನು ಮಾಡಿ ಅವ್ರು ಮಾತ್ರ ನಮ್ಮ ಹತ್ರ ಬಂದು ರಾಜಕಾರಣಿ ಹತ್ರ ಕೈ ಚಾಚಬೇಕು, ನಿಮಗೆ ಪರ್ಸೆಂಟೇಜ್ ಕೊಡ್ಬೇಕು, ನಿಮ್ಮ ಕೈ ಮುಗಿಬೇಕು, ವಸೂಲಿ ಹಚ್ಚಬೇಕು. ಯಾಕೆ ಮಾಡ್ಬೇಕ್ರಿ? ತೆರಿಗೆ ಕಟ್ತಾ ನಮ್ಗೆ ಗೊತ್ತಿದಾರೋ ಪುಗ್ಸೆಟೆ ಕೇಳ್ತಾ ಇಲ್ಲ. ತೆರಿಗೆ ಕಟ್ಟದವ್ರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ರಿ. ತೆರಿಗೆ ಕಟ್ಟಲಾರ್ದವ್ರಿಗೆ ಏನ್ ಬೇಕಾದ್ರೆ ಸವಲತ್ತು ಕೊಡ್ತೀರಿ ಹಿಂದಿನವಾಗಲೇ. ಆದ ಕಾರಣ ನಾನು ಎಲ್ಲ ಸರ್ಕಾರಕ್ಕೆ ವಿನಂತಿ ಮಾಡ್ತೀನೋ, ಎಚ್ಚರಿಕೆ ಕೊಡ್ತೀನೋ. ನೀವೇನಾದರೂ ಈ ಒಂದು ಪ್ರತಿಭಟನೆ ಸ್ಪಂದಿಸ್ತಾ ಇದ್ರ, ನೀವು ಇದಕ್ಕೆ ಏನಾದ್ರು ಸಹಕಾರ ಕೊಡದೇ ಇದ್ರ ಮುಂದಿನ ಉಗ್ರ ಹೋರಾಟ ಆಗ್ತದೆ. ಅದಕ್ಕೆ ಕಾರಣೀಭೂತರು ನೀವೇ ಆಗ್ತೀರಿ. ಆದ ಕಾರಣ ಕೈ ಮುಗಿದು ವಿನಂತಿ ಮಾಡ್ತೀನೋ, ಸರ್ಕಾರ ಯಾವುದೇ ಇರಲಿ, ಜನಪ್ರತಿನಿಧಿ ಯಾವುದೇ ಪಕ್ಷಕ್ಕಿರಲಿ, ನೀವು ಗುತ್ತಿಗೆದಾರರಿಗೆ ಸಹಕಾರ ಕೊಡಬೇಕು. ಅವ್ರ ಕೆಲಸಕ್ಕೆ ಸಹಕಾರ ಮಾಡಿ ಮುಂದೆ ಬಂದು ಅವ್ರು ಪೇಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ತೀನೋ. ಕಾಮಗಾರಿ ಮಾಡಿದಂಥ ಬಾಕಿ ಬಿಲ್ಲನ್ನು ಸರ್ಕಾರ ನಮ್ಗೆ ಕೊಡ್ತಾ ಇಲ್ಲ. ಮೊನ್ನೆ ತಾನೇ ನಮ್ಮ ರಾಜ್ಯ ಗುತ್ತಿಗೆದಾರ ಸಂಘವು ಎಲ್ಲ ಇಲಾಖೆಗೆ ಪತ್ರ ಬರೋದು ಒಂದು ಗಡುವು ಕೊಟ್ಟಿದ್ದರು. ಅದಕ್ಕೆ ಕೆಲವೊಂದು ಗುತ್ತಿಗೆದಾರಿಗೆ ಕರೆದು ಪೇಮೆಂಟ್ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು. ಆದರೂ ಭರವಸೆ ಈಡೇರಿಲ್ಲ. ಹೀಗಾಗಿ ನಾವು ಜಿಲ್ಲಾದಿಂದನೇ ನಮ್ಮ ಪ್ರಥಮ ಇಡೀ ಕರ್ನಾಟಕನಲ್ಲೇ ಪ್ರಥಮ ಬಿಜಾಪುರದಿಂದ ಸ್ಟಾರ್ಟ್ ಮಾಡಬೇಕಂತ ನಾವು ಒಂದು ನಿರ್ಣಯ ತಗೊಂಡು ಇವತ್ತು ಸಿದ್ದೇಶ್ವರ ಗುಡಿಯಿಂದ
ಅಂಬೇಡ್ಕರ್ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್ ಮತ್ತು ಅಂಬೇಡ್ಕರ್ ಸರ್ಕಲ್ನಿಂದ DC ಅವ್ರ ಮನವಿ ಕೊಡಕ್ಕೆ ಬಂದಿದ್ದೀವಿ. ನಾವು ಸಾಕಷ್ಟು ತೊಂದರೆ ಒಳಗಾಗಿವಿ. ಯಾಕಂದರೆ ನಾವು ಕಾಂಟ್ರಾಕ್ಟರ್ ಅಂದ್ರೆ ಒಂದು ಚೈನ್ ಲಿಂಕ್ ಇದ್ದಂಗೆ. ಇವತ್ತು ನಾವು ನಮ್ಮಿಂದ ಕಾರ್ಮಿಕರು ಇರ್ತಾರೆ, ಅವರಿಂದ ಪೇಮೆಂಟ್ ನಾವು ಕೊಡಬೇಕಾಗ್ತದೆ. ಮತ್ತು ಅಂಗಡಿಕಾರರು, ನೀವು ಸಿಮೆಂಟ್ ಇರಬೇಕು, ಕೆಬನ್ ಇರ್ಬೋದು, ಸ್ಟೀಲ್ ಎಲ್ಲ ಪೇಂಟ್, ಹೀಗಾಗಿ ನಾವು ಚೈನ್ ಲಿಂಕ್, ನಮಗೆ ಪೇಮೆಂಟ್ ಆದರೆ ಅವ್ರಿಗೆ ಎಲ್ಲ ಕೆಲಸ ನಡೀತಾವೆ. ಸಾಕಷ್ಟು ಮಾರ್ಕೆಟ್ನಾಗ ಇವತ್ತೆಲ್ಲ ಅಂಗಡಿಗಳು ಮುಚ್ಚುವಂಥ ಪರಿಸ್ಥಿತಿ ಬಂದದ. ನೀವು ಬೇಕಂದ್ರೆ ನೀವು ಕೆಲವೊಂದು ಅಂಗಡಿಗಾರಿಗೆ ಅಥವಾ ಇಲ್ಲಿದ್ದಂಥ ಕಾರ್ಮಿಕರಿಗೆ ಕೇಳ್ರಿ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ. ಬ್ಯಾಂಕ್ನವ್ರಿಗೆ ನಾವು ಬಡ್ಡಿ ಕೊಡ್ತಾಯಿಲ್ಲ, ಪೇಮೆಂಟ್ ಸರ್ಕಾರ ಬರೀ ಮುಗಿಗೆ ತುಪ್ಪ ಒರೆಸ್ದಂಗೆ ಬರೀ 5% ಕೊಟ್ಟೆ, 10% ಕೊಟ್ಟೆ. ಅದು ನಮ್ಗೆ GST ಒಂದು ಕಾಟ ಇದೆ, ಅದಕ್ಕೂ ನಾವು ಪೇಮೆಂಟ್ ಕೊಡಬೇಕು, ಲೇಬರಿಗೆ ಕೊಡಬೇಕು, ಬಡ್ಡಿ ಕೊಡಬೇಕು. ಹೀಗಾಗಿ ನಾವೊಂದು ನಿರ್ಣಯಕ್ಕೆ ಬಂದಿದ್ದೀವಿ. ಈ ಫೆಬ್ರವರಿ ಅಂತ್ಯದೊಳಗೆ ಪೇಮೆಂಟ್ ಆಗ್ಲಿಕ್ಕಂದ್ರೆ ನಾವು ಎಲ್ಲ ನಮ್ಮ ಕುಟುಂಬದವ್ರ ಸಮೇತ ಹೋರಾಟ ಮಾಡಬೇಕು. ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನನ್ನ ಹೆಸರು ಅರುಣ್ ಮಠ, ಗೌರಾಧ್ಯಕ್ಷರು, ವಿಜಯ. ಮಾಡಿದ್ದು ಸಾಲ ಕೆಲಸ ಮಾಡಿದ್ದು ಹಣವನ್ನು ಕೊಡುತ್ತಾರೆ. ಈ ಸರ್ಕಾರ ಅಯೋಗ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಬಯಸ್ತೀವಿ. ಯಾಕಂದ್ರೆ ಸರ್ಕಾರದವರು ನಮ್ಮ ರೋಡ್ ಆಗಲಿ ನಮ್ಮ ಇದು ಆಗಲಿ ಗುತ್ತಿಗೆದಾರರಿಂದ ಸರ್ಕಾರ ನಡೆಯುತ್ತೆ. ಯಾಕಂದ್ರೆ ಅವ್ರ ಕೈಲಿಂದ ಆಗಿರುವಂಥ ಹಣವನ್ನು ಕೊಡದಿದ್ರೆ ಸರ್ಕಾರ ನಡೆಸಲಿಕ್ಕೆ ಅವರಿಗೆ ಯಾವುದೇ ಥರ ಯೋಗ್ಯತೆ ಇಲ್ಲ. ಮತ್ತು ಅಭಿವೃದ್ಧಿ ಕಾಮಗಾರಿ ಒಂದೇ ಅಲ್ಲ, ಎಲ್ಲ ಪ್ರತಿಯೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಸರ್ಕಾರದವರು ನಮ್ಮ ರೈತರ ಹಣವನ್ನಾಗಲಿ ಮತ್ತು ಮುಳುಗಡೆ ಆದ ಸಂತ್ರಸ್ತರ ಹಣವನ್ನಾಗಲಿ 4-5 ಕೋಟಿ ಹಣ ಇದೆ, ಅದನ್ನು ಬಿಡುಗಡೆ ಮಾಡಿಲ್ಲ. ಕೋರ್ಟಿಗೆ ಮಾನ್ಯತೆಯನ್ನು ಕೊಟ್ಟಿಲ್ಲ. ಕೋರ್ಟಿನ ಮಾನ್ಯ ಧಿಕ್ಕಾರ
ನೀವು ಏನು ಮಾತಾಡಬಾರ್ದು ಅಂತ ಕೊಂಡ್ರಿ ಯಾರು ನಿಮಗೆ ನಿರ್ದೇಶನ ಕೊಟ್ಟಿದ್ರು ಹೇಳ್ರಿ. ದಯಾಮರಣ ಬೆಂಕಿ ಹಚ್ಚಿರಿ, ನಾವು ರೈಸ್ ರೆಡಿ ಮಾಡ್ತೇವೆ. ರಾಜ್ಯಪಾಲಕ ನಾವು ಸ್ವಯಂ ಘೋಷಿತ ನಿಮ್ಮ ಹೆಸರು ಮೇಲೆ ಉರ್ಲಾಕೋತೇವೆ. ಬಟ್ ನೀವು ಒಂದು ಸೌಜನ್ಯತೆ ಒಂದು ಹೇಳ್ಬೇಕಲ್ಲ. ಯಾವ ಶಿಷ್ಟಾಚಾರದೊಳಗೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಕೊಡ್ತೀನಿ. ಅಟ್ಲೀಸ್ಟ್ ನಮಗೆ CM ಅವ್ರ ಜೋಡಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ನೀವು DC ಆಫೀಸಿಗೆ ಬಂದೆವು ಸರ್. ನೀವು DC ಅವರೇ ನಮ್ಮ ತಂದಿನೇ ಕಾಲೇ ಹೋದಾಗ ನಮ್ಮ ಯಾರ ಮನೆಗೆ ಹೋಗಿ ಸರ್ ಉಸ್ತುವಾರಿ ಸತಿ ಬಿಟ್ಟರೆ ಯಾರು DC ಸಾಂತ್ವನ ಹೇಳಿ ಸರ್. ವಾಯ್ಸ್ನ ಕೊಡಿ ಸರ್. ಪರವಾಗಿ ಬಂದಿದ್ದು ಅವ್ರಿಗೆ ಅದು ಬೇಡ ಅಂತ ನಾವೇನು ನಮ್ಗೆ ರಾಜ್ಯಪಾಲರಿಗೆ ಮಾಡೋದು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।